ಮಂಗಳೂರಲ್ಲಿ ಬಿಲ್ಡಿಂಗನ್ನು ಮೂವ್ ಮಾಡಿದ್ದುಂಟು, ಲಿಫ್ಟ್ ಮಾಡಿದ್ದುಂಟು. ಆದರೆ ಒಂದು ದೇವಸ್ಥಾನದ ದ್ವಾರ ಈ ರೀತಿ ಮೂವ್ ಮಾಡಿದ್ದು ಬಾರಿ ನಮಗೆ ತಿಳಿದ ಮಟ್ಟಿಗೆ ಅದು ಪ್ರಪ್ರಥಮ ಬಾರಿ. ಹೆದ್ದಾರಿ ಪ್ರಾಧಿಕಾರದವರು ನಮಗೆ ಗಡುವು ನೀಡಿರುತ್ತಾರೆ. ಈ ಸಂದರ್ಭದಲ್ಲಿ ಕರಾವಳಿಯ ಪ್ರಸಿದ್ಧ ಪುಣ್ಯಕ್ಷೇತ್ರ ಸೌಹಾರ್ದತೆಯ ಪ್ರತೀಕವಾಗಿರುವ ಮುಲ್ಕಿಯ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಭವ್ಯ ಪ್ರವೇಶ ದ್ವಾರ ಈಗ ಸ್ಥಳಾಂತರಗೊಳ್ಳುತ್ತಿದೆ. ಹೌದು, ರಾಷ್ಟ್ರೀಯ ಹೆದ್ದಾರಿ 66ರ ಮಹತ್ವದ ಬದಲಾವಣೆಗೆ ಈ ನಿರ್ಧಾರವನ್ನ ಮಾಡಲಾಗಿದೆ. ಹೈವೇಲಿ ಒಂದು ವಿಶೇಷವಾದ ಒಂದು ಸ್ವಾಗತ ಗೋಪುರ ಒಂದು ಸುಮಾರು 25 ವರ್ಷ ಪೂರ್ವಭಾವಿಯಾಗಿ ಐಕಳ ಹರೀಶ್ ಶೆಟ್ಟರು ಹಾಗೆ ಅವರ ಕುಟುಂಬಸ್ಥರು ನಿರ್ಮಾಣ ಮಾಡಿ ದೇವರಿಗೆ ಅರ್ಪಣೆ ಮಾಡಿದಂತಹ ಒಂದು ವಿಶೇಷವಾದ ಒಂದು ಸ್ವಾಗತ ಗೋಪುರ. 25 ವರ್ಷದ ನಂತರ ಸಹ ಬಪ್ಪನಾಡು ಅಂತ ಹೇಳುವಂತಹ ಒಂದು ವಿಚಾರದಲ್ಲಿ, ಬಪ್ಪನಾಡು ಕ್ಷೇತ್ರ ಅಂತ ಹೇಳುವಂತಹ ಒಂದು ವಿಚಾರದಲ್ಲಿ ನಮ್ಗೆ ಪ್ರಥಮವಾಗಿ ಜ್ಞಾಪಕ ಬರೋದು ಆ ಸ್ವಾಗತ ಗೋಪುರ. ಯಾಕೆಂತ ಹೇಳಿದ್ರೆ ದಿನನಿತ್ಯದಲ್ಲಿ ಪ್ರತಿಯೊಂದು ಭಕ್ತಾದಿಗಳು ಸಹ ಕ್ಷೇತ್ರಕ್ಕೆ ಪ್ರವೇಶ ಮಾಡಬೇಕು ಅಂತ ಇದ್ರೆ ಆ ಸ್ವಾಗತ ಗೋಪುರದಿಂದಲೇ ಪ್ರವೇಶ ಮಾಡುವಂತಹ ವಿಷಯ. ಅಷ್ಟೇ ಅಲ್ಲದೆ ಹೈವೇಯಲ್ಲಿ ಸಂಚಾರ ಮಾಡುವಂತಹ ಸಮಯದಲ್ಲಿ ಸಹ ಅಷ್ಟೇ ಆ ಸ್ವಾಗತ ಗೋಪುರದಿಂದಲೇ ದೇವರನ್ನು ಒಂದು ರೀತಿಯಾಗಿ ಸ್ಮರಣೆಯನ್ನು ಮಾಡುತ್ತಾ ತಮ್ಮ ಪ್ರಯಾಣವನ್ನು ಮುಂದುವರಿಸುವಂತಹ ಒಂದು ವಿಚಾರಗಳು. ರಾಷ್ಟ್ರೀಯ ಹೆದ್ದಾರಿ 66ರ ಮುಲ್ಕಿ ಭಾಗದಲ್ಲಿ ವಾಹನ ದಟ್ಟಣೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಇದಕ್ಕೊಂದು ಶಾಶ್ವತ ಪರಿಹಾರ ನೀಡಲು ಹೆದ್ದಾರಿ ಪ್ರಾಧಿಕಾರವು ಇಲ್ಲಿ ಅತ್ಯಾಧುನಿಕ ಸರ್ವಿಸ್ ರಸ್ತೆ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದೆ. ಆದರೆ ಈ ಸರ್ವಿಸ್ ರಸ್ತೆಯ ಲೈನ್ಗೆ ಸರಿಯಾಗಿ ಬಪ್ಪನಾಡು ಕ್ಷೇತ್ರದ ಪ್ರಮುಖ ಮಹಾದ್ವಾರ ಅಡ್ಡಲಾಗಿ ನಿಂತಿತ್ತು. ಕಾಮಗಾರಿಗೆ ಯಾವುದೇ ಅಡ್ಡಿಯಾಗಬಾರದು ಮತ್ತು ಭಕ್ತರ ಭಾವನೆಗಳಿಗೂ ಧಕ್ಕೆಯಾಗಬಾರದು ಅನ್ನುವ ಕಾರಣಕ್ಕಾಗಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳು ಮಹತ್ವದ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಹಾಗೆ ನಾವು ನಮ್ಮ ಗಮನಕ್ಕೆ ಬಂದ ಮೇಲೆ ನಾವು ಎಲ್ಲ ತಂತ್ರಜ್ಞಾನ ಇದನ್ನೆಲ್ಲ ಪರಿಗಣಿಸಿ ಸ್ವಲ್ಪ ತಿಳಿದುಕೊಂಡವರದ್ರ ಎಲ್ಲ ಇದನ್ನು ವಿಚಾರಿಸಿ ಈ ಸ್ವಾಗತ ದ್ವಾರವನ್ನು ಉಳಿಸಬೇಕೆಂಬ ಒಂದು ಆಸೆ ಇತ್ತು. ಪ್ರಕೃತಿಗೆ ನಾವು ಡ್ಯಾಮೇಜ್ ಮಾಡಬಾರ್ದು ಎಂಬ ಉದ್ದೇಶದಿಂದ ಈ ಸ್ಟ್ರಕ್ಚರಿಗೆ ಇನ್ನೂ 2/3 ಲೈಫ್ ಇದೆ. ಅಂದರೆ ಈಗ ಇದಕ್ಕೆ 26 ವರ್ಷ ಆಗಿದೆ. ಇನ್ನೊಂದು 50 ವರ್ಷದವರೆಗೆ ಈ ಸ್ಟ್ರಕ್ಚರಿಗೆ ಲೈಫ್ ಇದ್ದ ಕಾರಣ ನಾವು ಅದನ್ನು ಹೊಡೆದು ತೆಗಿಬಾರ್ದೆಂಬ ಉದ್ದೇಶದಲ್ಲಿ ನಾವು ಪ್ರಯತ್ನಪಟ್ಟು ಇದನ್ನು ಶಿಫ್ಟ್ ಮಾಡುವಂಥದ್ದು. ಹೈವೇಯಿಂದ ದೇವಸ್ಥಾನದ ಕಡೆಗೆ ಸುಮಾರು ಹೆಚ್ಚು ಕಮ್ಮಿ 18 ಮೀಟರ್ನಷ್ಟು ನಾವು ಇದನ್ನು ಶಿಫ್ಟ್ ಮಾಡ್ತಿದ್ದೇವೆ. ಇದಕ್ಕೆ ನಾವು ಹರಿಯಾಣ ಮೂಲದ ಒಂದು ಪರಿಣಿತ ಕಂಪನಿ ಇದೆ. ಅವರು ಹಲವಾರು ಈ ಬಿಲ್ಡಿಂಗ್ ಕೆಲಸಗಳನ್ನು ಶಿಫ್ಟ್ ಮಾಡೋದರಲ್ಲಿ ಪರಿಣಿತರು. ಆದರೂ ಅವರು ಈ ದೇವಸ್ಥಾನದ ದ್ವಾರವನ್ನು ಪ್ರಪ್ರಥಮ ಬಾರಿಗೆ ಮಾಡ್ತಾ ಇದ್ದಾರೆ. ಮಂಗಳೂರಲ್ಲಿ ಬಿಲ್ಡಿಂಗನ್ನು ಮೂವ್ ಮಾಡಿದ್ದುಂಟು, ಲಿಫ್ಟ್ ಮಾಡಿದ್ದುಂಟು. ಆದರೆ ಒಂದು ದೇವಸ್ಥಾನದ ದ್ವಾರ ಈ ರೀತಿ ಮೂವ್ ಮಾಡಿದ್ದು ಬಾರಿ ನಮಗೆ ತಿಳಿದ ಮಟ್ಟಿಗೆ ಅದು ಪ್ರಪ್ರಥಮ ಬಾರಿ. ಹೆದ್ದಾರಿ ಪ್ರಾಧಿಕಾರದವರು ನಮಗೆ ತಿಳಿಸಿದ್ದ ಪ್ರಕಾರ ಅದನ್ನು ಕೆಡವಲು ಹೆದ್ದಾರಿ ಪ್ರಾಧಿಕಾರದವರು ನಮಗೆ ಗಡುವು ನೀಡಿರುತ್ತಾರೆ. ಈ ಸಂದರ್ಭದಲ್ಲಿ ಅದನ್ನು ದೇವಸ್ಥಾನಕ್ಕೆ ದಾನವಾಗಿ ಕೊಟ್ಟಂತಹ ದಾನಿಗಳು ಶ್ರೀ ಐಕಳ ಹರೀಶ್ ಶೆಟ್ಟಿ ಅವರು ಅದನ್ನು ಉಳಿಸ್ಕೊಳ್ಬೇಕು, ಅದನ್ನು ಸ್ಥಳಾಂತರ ಮಾಡಬೇಕು ಅಂತೇಳಿ ಮುಂದೆ ಬಂದಿದ್ದಾರೆ. ಈ ಬಗ್ಗೆ ದೇವಸ್ಥಾನದನ್ನು ಸಂಪರ್ಕಿಸಿ ಅವರು ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದೆಯಾ ಅಂತೇಳಿ ನಮ್ಮನ್ನು ವಿಚಾರಿಸಿದ್ದಾರೆ. ನಾವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಅದನ್ನು ಸ್ಥಳಾಂತರ ಮಾಡೋದಾದರೆ ನಮ್ಮದೇನು ಆಕ್ಷೇಪ ಇಲ್ಲ ಅಂತೇಳಿ ನಾವು ಅವರಿಗೆ ಹೇಳಿದ್ದೇವೆ. ಅದರಿಂದಾಗಿ ದಾನಿಗಳು ಅವರೇ ಅವರ ಖರ್ಚು ವೆಚ್ಚಗಳನ್ನು ಹಾಕಿಕೊಂಡು ಅದನ್ನು ಈಗ ಪ್ರಸ್ತುತ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಆಲ್ರೆಡಿ ನಮ್ಮ ದೇವಸ್ಥಾನದ ಕಾಣಿಕೆ ಹುಂಡಿಯು ಅದರ ಹತ್ತಿರ ಇತ್ತು, ಬೇರೆ ಕಡೆ ಸ್ಥಳಾಂತರ ಮಾಡಿದ್ದೇವೆ. ಈ ಸುಂದರ ಪ್ರವೇಶ ದ್ವಾರಕ್ಕೆ ಧಕ್ಕೆ ಬಾರದಂತೆ ಅತ್ಯಂತ ಸುರಕ್ಷಿತವಾಗಿ ಈಗಿನ ಜಾಗದಿಂದ ಕೊಂಚ ಹಿಂದಕ್ಕೆ ಸ್ಥಳಾಂತರಿಸಲು ಸಿದ್ಧತೆಗಳು ನಡೆದಿವೆ.